ಹೈಕೋರ್ಟ್ನ ಆದೇಶ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಕಡೆ ಕಮಲ್ ಹಾಸನ್ ಅವರು ಕ್ಷಮೆಯಾಚನೆ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನ ಕನ್ನಡಿಗರು ಯಾವುದೇ ಕಾರಣಕ್ಕೂ ಸಿನಿಮಾ ಅಂದ್ರೆ ಕಮಲ್ ಹಾಸನ್ ನಟನೆಯ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದೆಲ್ಲದರ ಮಧ್ಯೆ ಇವತ್ತು ಫಿಲಂ ಚೇಂಬರ್ ಒಂದು ತುರ್ತು ಸಭೆಯನ್ನ ಕೂಡ ಕರೆದಿದೆ. ಬೆಳಗ್ಗೆ 11:30 ಈ ತುರ್ತು ಸಭೆ ಕೂಡ ಆರಂಭ ಆಗುತ್ತಂತೆ. ಬಟ್ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಫಿಲಂ ಚೇಂಬರ್ ಸಿದ್ಧತೆ ಮಾಡಿಕೊಂಡಿದೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಫಿಲಂ ಚೇಂಬರ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಒಂದ್ ಕಡೆ ಫಿಲಂ ಚೇಂಬರ್ ಏನೇ ನಿರ್ಧಾರ ಕೈಗೊಂಡ್ರೂ ಕೂಡ ಕೋರ್ಟ್ನಿಂದ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ಗೆ ತಡೆ ಒಡ್ಡೋ ಹಾಗಿಲ್ಲ, ನಿರ್ಬಂಧ ಹೇರೋ ಹಾಗಿಲ್ಲ. ಅದೆಲ್ಲವನ್ನ ಕೂಡ ತೆರವು ಮಾಡಿಬಿಟ್ರೆ ಕೋರ್ಟ್ ಯಾವುದೇ ಕಾರಣಕ್ಕೂ ಯಾರೂ ಕೂಡ ತಡೆಯಕ್ಕಾಗಲ್ಲ. ಕೋರ್ಟ್ ಆದೇಶವನ್ನ ಮೀರಿ ಕೂಡ ಯಾರು ನಡೆದುಕೊಳ್ಳೋಕ್ಕಾಗಲ್ಲ. ಕೋರ್ಟ್ ಏನಾದರೂ ಆ ರೀತಿ ಆದೇಶ ಕೊಟ್ಟಲ್ಲಿ, ಸಪೋಸ್ ಕರ್ನಾಟಕದಲ್ಲಿ ಒನ್ಸ್ ಅಗೇನ್ ನಟ ಕಮಲ್ ಹಾಸನ್ ಅವರ ಅಭಿನಯದ ಥಗ್ ಲೈಫ್ ಚಿತ್ರ ತೆರೆ ಕಾಣುತ್ತೆ. ಥಿಯೇಟರ್ಗಳಲ್ಲೂ ಕೂಡ ಆ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳಿಗೆ ಸಿಕ್ಕೇ ಸಿಗುತ್ತೆ. ಬಟ್ ಈಗ ಒಂದ್ ಕಡೆ ಕೋರ್ಟ್ನ ಆದೇಶ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಮತ್ತೊಂದು ಕಡೆ ಫಿಲಂ ಚೇಂಬರ್ ಕೈಗೊಳ್ಳುವಂತಹ ನಿರ್ಧಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಷಣಕ್ಕೆ ಫಿಲಂ ಚೇಂಬರ್ ಈ ತುರ್ತು ಸಭೆಯಲ್ಲಿ ಇಲ್ಲ, ನಾವು ನಿರ್ಬಂಧ ಹೇರ್ತೀವಿ, ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ಗೆ ಅವಕಾಶ ಮಾಡಿಕೊಡಲ್ಲ ಅಂತ ಆದ್ರೂ ಕೂಡ ನಿಯಮಗಳನ್ನ ಪಾಲನೆ ಮಾಡಿ ಒಂದಷ್ಟು ಸೂಕ್ತ ಕಾರಣಗಳನ್ನ ಕೊಟ್ಟು ಕಾನೂನು ಸುವ್ಯವಸ್ಥೆಯ ವಿಚಾರವನ್ನ ಪ್ರಸ್ತಾಪ ಮಾಡಿ ಈಗ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ಗೆ ಅವಕಾಶ ಮಾಡಿ ಕೊಡಲ್ಲ ಅಂತ ಅಂದ್ರೂ ಕೂಡ ಇಲ್ಲಿ ಕೈಗೊಂಡಂತ ನಿರ್ಧಾರದ ಮೇಲೆ ಹೈಕೋರ್ಟ್ನ ತೀರ್ಪು ಏನಾದರೂ ವ್ಯತಿರಿಕ್ತವಾಗಿ ಬಂದ್ರೆ ಯಾವ ನಿರ್ಧಾರವೂ ಕೂಡ ಇಂಪ್ಲಿಮೆಂಟ್ ಆಗಲ್ಲ, ಎಲ್ಲವೂ ಕೂಡ ತೆರವಾಗ್ಬಿಡುತ್ತೆ. ಕೋರ್ಟ್ ಆದೇಶವನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಈಗ ಎಲ್ಲರ ಚಿತ್ತ ಕೋರ್ಟ್ನತ್ತ, ಮತ್ತೊಂದು ಕಡೆ ಫಿಲಂ ಚೇಂಬರ್ನಲ್ಲಿ ಕೈಗೊಳ್ಳುವಂತಹ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ. ಮತ್ತೊಂದು ವಿಚಾರ, ಈಗ ಫಿಲಂ ಚೇಂಬರ್ ಕೈಗೊಂಡಂತಹ ನಿರ್ಧಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರದಿಂದಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಬಿಡುತ್ತೆ. ಸಿನಿಮಾ ರಿಲೀಸ್ ಆದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಸಿನಿಮಾ ರಿಲೀಸ್ ಬೇಡ ಅಂತ ಏನಾದರೂ ಸರ್ಕಾರನೇ ನಿರ್ಧಾರ ಕೈಗೊಂಡ್ರೆ ಆಗ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇರುತ್ತೆ.